Hello everyone, welcome to the programming in C class. So as in the previous videos we have discussed about what is an algorithm, what is the way of solving the problem and what is a flowchart. And so in the 2 days, once if you understood how to write an algorithm and a solution for the problem, then how to implement that problem is the next step. That is what we call it as a coding. In today's video you are going to see about program coding, program testing, execution and documentation. So let us see first about coding. Coding ಅಂದರೆ ಏನು? ಕೋಡಿಂಗ್ ಅಂದರೆ ನೀವೇನೀಗ ಅಲ್ಗೋರಿದಮ್ ಬರೀತೀರಿ ಅಥವಾ ಫ್ಲೋ ಚಾರ್ಟ್ ಏನು ಡ್ರಾ ಮಾಡ್ತೀರಲ್ಲ, ಅದೇ ಸೀಕ್ವೆನ್ಸಲ್ಲಿ ಯು ಶುಡ್ ರೈಟ್ ಅ ಪ್ರೋಗ್ರಾಮ್ ಬರೆಯೋದು. ಪ್ರೋಗ್ರಾಮ್ ಎದರಲ್ಲಿ ಬರಿಬೇಕು, ಯಾವುದ್ರಲ್ಲಿ ಬರಿತೀರಾ ಅಂತಂದರೆ ಡಿಪೆಂಡ್ಸ್ ಆನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದರದೇ ಆದಂಥ ಐ ಡಿ ಇರುತ್ತೆ. ಅದರದೇ ಆದಂಥ ಐ ಡಿ ಅಂತಂದರೆ ಐ ಡಿ ಮೀನ್ಸ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಈಗ ಸಿ ಪ್ರೋಗ್ರಾಮ್ ಬರಿತಿದ್ದೀರಿ ಅಂದರೆ ಸಿದು ಒಂದು ಐ ಡಿ, C++ ಬರೀತಿದ್ದೀರಿ ಅಂದರೆ ಅದರದ್ದು ಐ ಡಿ. ಆ್ಯಂಡ್ ದೆನ್ ಜಾವಾ ಪ್ರೋಗ್ರಾಮ್ ಬರೀತೀರಾ ಅದರದ್ದು ಎಡಿಟರ್ಸ್ ಬೇರೆ, ಪೈಥಾನ್ ಪ್ರೋಗ್ರಾಮ್ ಬರೀತಿದ್ದೀರಾ ಅಂದರೆ ಅದರದ್ದು ಬೇರೆ, ಲೈಕ್ .NET ಮೇಲೆ ಮಾಡ್ತಿದ್ದೀರಾ ಅಂದರೆ ಅದರದ್ದು ಐ ಡಿ ಬೇರೆ. ಸೊ ಡಿಪೆಂಡ್ಸ್ ಆನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. So it is having its own IDE. So in that IDE you are coding. You are coding in the sense you are writing a program, right? You are implementing whatever has been said in the algorithm or whatever has been represented in a flowchart. In the same way you are implementing in the form of codes, in the form of C code here. Okay. So an IDE is a software application for formatting your code, checking the syntax as well as running and testing your code. ಐಡಿ ಏನಕ್ಕೆ ಬೇಕು ನಮಗೆ ಅಂದರೆ ನಿಮ್ಮ ಪ್ರೋಗ್ರಾಮನ್ನು ಬರಿಬೇಕು, ದೆನ್ ಆ ಫಾರ್ಮ್ಯಾಟಿಂಗ್ ಚೆಕ್ ಮಾಡಬೇಕು, ಸಿಂಟ್ಯಾಕ್ಸ್ ಚೆಕ್ ಮಾಡಬೇಕು, ದೆನ್ ರನ್ ಮಾಡಬೇಕು, ವೆದರ್ ಇಟ್ ಈಸ್ ಗಿವಿಂಗ್ ಅ ರೈಟ್ ರಿಸಲ್ಟ್ ಆರ್ ನಾಟ್, ದ್ಯಾಟ್ ಯು ಹ್ಯಾವ್ ಟು ಟೆಸ್ಟ್ ಇಟ್. ಸೊ ಫಾರ್ ದ್ಯಾಟ್ ಪರ್ಪಸ್ ಯು ನೀಡ್ ಅ IDE. ಓಕೆ. ಆ್ಯಂಡ್ ಸಮ್ IDEs ಕ್ಯಾನ್ ವರ್ಕ್ ವಿತ್ ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಸಮ್ ವಿಲ್ ಬಿ ಸ್ಪೆಸಿಫಿಕ್. ಈಗ ಒಂದು ಸ್ವಲ್ಪ IDEs ಲೈಕ್ ಫಾರ್ ಎಕ್ಸಾಂಪಲ್ ಟರ್ಬೋ C++ ತಗೊಂಡ್ರೆ, ಸೊ ವಿಚ್ ವಿಲ್ ವರ್ಕ್ ಫಾರ್ ಬೋತ್ ಸಿ ಲ್ಯಾಂಗ್ವೇಜ್ ಮತ್ತು C++ ಲ್ಯಾಂಗ್ವೇಜ್ ಎರಡಕ್ಕೂ ಯೂಸ್ ಮಾಡ್ತೀವಿ. ಹಾಗೆ ಸಿಮಿಲರ್ಲಿ ಜಾವಾ, ಸೊ ವಿ ಆರ್ ವರ್ಕಿಂಗ್ ವಿತ್ ಸಮ್ ಡಿಫ್ರೆಂಟ್. ಸೊ ಡಿಪೆಂಡ್ಸ್ ಆನ್ ದ ಡೆಡಿಕೆ ಆ ಥರ ಯೂಸ್ ಮಾಡ್ತೀವಿ. .NET ಇಟ್ ಸಪೋರ್ಟ್ಸ್ ಫಾರ್ VB ಆಸ್ ವೆಲ್ ಆಸ್ ಸಿ ಹ್ಯಾಶ್, ದ್ಯಾಟ್ ಇಟ್ ಸಪೋರ್ಟ್ಸ್ ಫಾರ್ ದ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು. ಸೊ ಹಾಗೆ IDE ವಿಲ್ ಬಿ ಸ್ಟಿಕ್ ಆನ್ ಟು ದ ಸಮ್ IDEs ಆರ್ ಸ್ಟಿಕ್ ಆನ್ ಟು ಸಮ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್ ಆ್ಯಂಡ್ ಸಮ್ IDEs ವಿಲ್ ಬಿ allowing the multiple languages. Here is an example of IDE. How does it looks? Then C programming C IDE, that is Turbo C. It has a menu, that is file, and this is a file name which we can save it as C++ or else .c, and then we have some shortcut information over here. This is a blue screen which we call as well as for coding for the C program, C coding and the implementation in a C. Okay. Then testing. Once if you written a code and you checked with the syntax error, ನೀವು ಪ್ರೋಗ್ರಾಮ್ ಬರೆದು ಪ್ರೋಗ್ರಾಮ್ ಕರೆಕ್ಟ್ ಇದೆ ಇಲ್ಲ ಅಂತ ಸಿಂಟ್ಯಾಕ್ಸ್ ಎರರ್ ಚೆಕ್ ಮಾಡಿದ್ಮೇಲೆ ದೆನ್ ಯು ಹ್ಯಾವ್ ಟು ಟೆಸ್ಟ್ ದ ಪ್ರೋಗ್ರಾಮ್. ಟೆಸ್ಟಿಂಗ್ ಈಸ್ ನಾಟ್ ಚೆಕಿಂಗ್ ದ ಎರರ್ಸ್. ಓಕೆ, ಇಟ್ಸ್ ಎರರ್ ಚೆಕ್ ಮಾಡೋದಲ್ಲ. ಸೊ ಟೆಸ್ಟಿಂಗ್ ಈಸ್ ದ್ಯಾಟ್ ವೆದರ್ your program is giving you a right output or not. Okay, that is what we call it as a testing. A program that is free of a syntax error will execute. However, this could not mean that actually it works. Okay, error illa anta takshana correct ಆಗಿ ವರ್ಕ್ ಮಾಡುತ್ತೆ ಅಂತಲ್ಲ. ಸೊ ಎರರ್ ಇಲ್ಲ ಅಂತಂದರೆ ಎಸ್ ಸಿಂಟ್ಯಾಕ್ಟಿಕಲ್ ಎರರ್ ಇಲ್ಲದೆ ಇರ್ಬೋದು, ಬಟ್ ಆ್ಯಕ್ಚುಲಿ ಪ್ರೋಗ್ರಾಮ್ ವರ್ಕ್ಸ್ ಆರ್ ನಾಟ್. ಆ್ಯಕ್ಚುಲಿ ಪ್ರೋಗ್ರಾಮ್ ವಾಟ್ ಎವರ್ ದ ಡಿಸೈರ್ಡ್ ಔಟ್ಪುಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಪ್ರೋಗ್ರಾಮ್, whether it is giving or not, that we are testing it out. While testing is started and being done, this following documentation may be required. Testing ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟೇಷನ್ ಮಾಡ್ತೀರಾ ಅಂದರೆ ಟೆಸ್ಟ್ ಕೇಸ್ ಡಾಕ್ಯುಮೆಂಟೇಷನ್. ಇಟ್ ಕಂಟೇನ್ಸ್ ಅ ಲಿಸ್ಟ್ ಆಫ್ ಟು ಬಿ ಟೆಸ್ಟೆಡ್. ಇಲ್ಲಿ ಟೆಸ್ಟ್ ಕೇಸ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಟೆಸ್ಟಿಂಗ್ ಫಾರ್ ಐ ಆಮ್ ಡೂಯಿಂಗ್ ಅ my problem is like sorting a given number, okay, array of elements. ಈಗ ಸೆಟ್ ಆಫ್ ಎಲಿಮೆಂಟ್ಸ್ ಇದಾವೆ, ಅದನ್ನು ಸಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಡ್ರಿ. ಈಗ ಪ್ರೋಗ್ರಾಮ್ ಬರೆದಿದೆ, ಎವ್ರಿಥಿಂಗ್ ಇಸ್ ರೈಟ್ ಆ್ಯಂಡ್ ದರ್ ಇಸ್ ನೋ ಸಿಂಟ್ಯಾಕ್ಸ್ ಎರರ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಸ್ ಕರೆಕ್ಟ್ ಒನ್. ಬಟ್ ವೈಲ್ ಟೆಸ್ಟಿಂಗ್
ವೈಲ್ ಟೆಸ್ಟಿಂಗಲ್ಲಿ ನಾನು ಏನೇನು ಟೆಸ್ಟ್ ಮಾಡಬೇಕು, ಸಾರ್ಟ್ ಮಾಡಬೇಕು ಅದನ್ನು. ಫಸ್ಟ್ ಟೆಸ್ಟ್ ವೆದರ್ ಆಲ್ ದ ಗಿವನ್ ಇನ್ಪುಟ್ಸ್ ಆರ್ ನಂಬರ್ಸ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ನಂಬರ್ಸೇ ಅಕ್ಸೆಪ್ಟ್ ಮಾಡಬೇಕು ಪ್ರೋಗ್ರಾಮು, ದಟ್ ಈಸ್ ಫಸ್ಟ್ ಕೇಸ್ ಅಂತ ಹೇಳ್ತೀವಿ. ಸೆಕೆಂಡ್ ಕೇಸು, ಓಕೆ ವೆದರ್ ದ ನಂಬರ್ ಆರ್ ಹ್ಯಾವಿಂಗ್ ಅ ರಿಡಂಡೆನ್ಸಿ, ಅದರಲ್ಲಿ ರಿಪೀಟೆಡ್ ನಂಬರ್ಸ್ ಇದ್ದರೆ ವೆದರ್ ಇಟ್ ಈಸ್ ಲಿಸ್ಟಿಂಗ್ ರಿಪೀಟೆಡ್ ನಂಬರ್ಸ್ ಆರ್ ನಾಟ್, ಅದನ್ನು ಟೆಸ್ಟ್ ಕೇಸ್ ಅಂತ. ಲೈಕ್ ದಿಸ್ ಯು ಹ್ಯಾವ್ ಟು ಲಿಸ್ಟ್ ಔಟ್ ಸಮ್ ಆಫ್ ದಿ ಟೆಸ್ಟ್ ಕೇಸಸ್. ಅಲ್ಲಿ ನೀವು ಸಮ್ ಟೆಸ್ಟ್ ಕೇಸಸನ್ನು ಡಾಕ್ಯುಮೆಂಟೇಷನ್ ಮಾಡ್ತೀರಾ. ಆಮೇಲೆ ಟೆಸ್ಟ್ ಡಿಸ್ಕ್ರಿಪ್ಷನ್ಸ್, ಇಟ್ ಈಸ್ ಎ ಡಿಟೇಲ್ಡ್ ಡಿಸ್ಕ್ರಿಪ್ಷನ್ ಆಫ್ ಆಲ್ ದ ಟೆಸ್ಟ್ ಕೇಸಸ್ ಆ್ಯಂಡ್ ಪ್ರೊಸೀಜರ್ಸ್ ಟು ಬಿ ಎಕ್ಸಿಕ್ಯೂಟಿಂಗ್ ದೆಮ್. ಫಸ್ಟು ಕೇಸನ್ನು ಲಿಸ್ಟ್ ಔಟ್ ಮಾಡ್ಕೊತೀರಾ. ಲಿಸ್ಟ್ ಔಟ್ ಮಾಡಿಕೊಂಡು ಈಚ್ ಕೇಸಿಗೆ ಏನು ಔಟ್ಪುಟ್ ಬರಬೇಕು, ವೆದರ್ ದಿಸ್ ಇಸ್ ದ ಕೇಸ್ ಅಂದರೆ ಲೈಕ್ ಇನ್ಪುಟ್ ಈಸ್ ನಾನ್ ನ್ಯೂಮರಿಕ್ ಇದ್ದರೆ ಏನು ಮೆಸೇಜ್ ಡಿಸ್ಪ್ಲೇ ಆಗಬೇಕು, ವೆದರ್ ಟೆಸ್ಟ್ ಕೇಸ್ ಪಾಸ್ ಆಫ್ ಫೇಲ್ ಅನ್ನೋದು. ಹಾಗೆ ಸಿಮಿಲರ್ಲಿ ರಿಡಂಡೆನ್ಸಿ ಇದ್ದರೆ ಏನಾಗಬೇಕು. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ಡಿಸ್ಕ್ರಿಪ್ಷನ್ ವಿ ಆರ್ ರೈಟಿಂಗ್ ಇನ್ ಎ ಟೆಸ್ಟ್ ಕೇಸ್ ಡಿಸ್ಕ್ರಿಪ್ಷನ್. ಆ್ಯಂಡ್ ದೆನ್ ಟೆಸ್ಟ್ ಕೇಸ್ ರಿಪೋರ್ಟ್, ಇಟ್ ಕಂಟೈನ್ಸ್ ದ ಟೆಸ್ಟ್ ಕೇಸ್ ರಿಪೋರ್ಟ್ ಲೈಕ್ ರಿಸಲ್ಟಿಂಗ್ ಫ್ರಮ್ ದ ಈಚ್ ಟೆಸ್ಟ್. ನೀವೇನು ಟೆಸ್ಟ್ ಮಾಡ್ತೀರಲ್ಲ ಅದು ಏನು ಟೆಸ್ಟ್ ಅಂತ ಅದು ಡಿಸ್ಕ್ರಿಪ್ಷನ್ ಆಯಿತು. ಟೆಸ್ಟ್ ಟ್ರೂ ಆದರೆ ಏನು ರಿಪೋರ್ಟ್, ಓಕೆ, ಆರ್ ಎಲ್ಸ್ ಫಾಲ್ಸ್ ಆದರೆ ಏನು ಅಂತ. ಸೊ ದ್ಯಾಟ್ ಯು ಆರ್ ರೈಟಿಂಗ್ ಇಸ್ ಎನ್ ಟೆಸ್ಟ್ ಕೇಸ್ ರಿಪೋರ್ಟ್. ಆ್ಯಂಡ್ ದೆನ್ ಟೆಸ್ಟ್ ಲಾಗ್ಸ್, ಇಟ್ ಕಂಟೈನ್ಸ್ ದ ಟೆಸ್ಟ್ ಲಾಗ್ಸ್ ಫಾರ್ ಎವ್ರಿ ಟೆಸ್ಟ್ ಕೇಸ್ ರಿಪೋರ್ಟ್. ಅಂದರೆ ಪ್ರತಿಯೊಂದು ಕೇಸನ್ನು ನೀವು ಯಾವ್ಯಾವ ಟ್ರಯಲ್ ಮಾಡಿರ್ತೀರ ಅದ್ರ ಮೇಲೆ. ಬಿಕಾಸ್ ಯಾವುದೇ ಒಂದು ಸಾಫ್ಟ್ವೇರನ್ನು ರೆಡಿ ಮಾಡಿ ನಿಮಗೆ ಕೊಡ್ತಿದ್ದಾರೆ ಅಂತಂದರೆ ಸೊ ಇಟ್ ಹ್ಯಾಸ್ ಬೀನ್ ಟೆಸ್ಟೆಡ್ ಫಾರ್ ಆಲ್ ದ ಪಾಸಿಬಲ್ ಎರರ್ಸ್. ಎಲ್ಲ ಪಾಸಿಬಲ್ ಎರರ್ಸನ್ನು ಟೆಸ್ಟ್ ಮಾಡಿನೇ ಕೊಟ್ಟಿರೋ ಯೂಸರ್ಸ್ಗೆ ಯೂಶ್ವಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಏನಾಗುತ್ತೆ, ಟ್ರಯಲ್ ಆ್ಯಂಡ್ ಯೂಸರ್ಸಿಗೆ ಬಂದಮೇಲೆ ಇದಕ್ಕೆ ವರ್ಕ್ ಆಗ್ತಿಲ್ಲ ಅನ್ನೋದು ಕಂಪ್ಲೇಂಟ್ಸ್ ಆಗುತ್ತೆ. ಸೊ ದಟ್ಸ್ ವೈ ದ ಟೆಸ್ಟ್ ಕೇಸಸ್ ವಿಲ್ ಡನ್ ಆಲ್ ದ ಪಾಸಿಬಿಲಿಟೀಸ್ ವೇರ್ ದ ಪ್ರೋಗ್ರಾಮ್ ಮೇ ಗೆಟ್ ರಾಂಗ್ ಆರ್ ಪ್ರೋಗ್ರಾಮ್ ಮೇ go in a wrong may display the outputs. So that is what we are having in a testing. Then execution, the C program is sent to the preprocessor first, and this we have discussed already in a like language translators alli nu discuss ಮಾಡಿದ್ದೀವಿ. And how does the execution takes place, what do you mean by execution? Okay, when you program ಬರುತ್ತೆ actually the execution is nothing but like it's a process of testing itself. But C execution ಯಾವ ಥರ ಆಗುತ್ತೆ, ಸಿ ಸೋರ್ಸ್ ಕೋಡ್ ನೀವಂದಲ್ಲಿ ಸಿಂಪಲ್ ಡಾಟ್ ಸಿ ಅಂತ ಒಂದು ಪ್ರೋಗ್ರಾಮ್ ಬರೆದಿದ್ದೀರಾ. ವೇರ್ ಇನ್ ದಿಸ್ ಈ ಐ ಡಿಯಲ್ಲಿ ಟೈಪ್ ಮಾಡಿದ್ದೀರಾ. ಅದನ್ನು ಏನಂತ ಸೇವ್ ಮಾಡಿರಿ, ಸಿಂಪಲ್ ಡಾಟ್ ಸಿ ಅಂತ ಸೇವ್ ಮಾಡಿದೆ. ಓಕೆ, ಸೇವ್ ಮಾಡಿದ್ಮೇಲೆ ದೆನ್ ಹೌ ಡಸ್ ಇಟ್ ಪರ್ಫಾರ್ಮ್ಸ್, ಇಟ್ ಕಂಪೈಲ್ಸ್ ಆ್ಯಂಡ್ ಪ್ರೀಪ್ರೊಸೆಸರ್ಸ್ ವಿಲ್ generate the pure C file, right? ಇದು ನಿಮ್ಮದು ಸಿ ಕೋಡ್ ವಾಟ್ ಎವರ್ ಯೂಸರ್ ಹ್ಯಾಸ್ ರಿಟನ್, ದಟ್ ಇಸ್ ಸೋರ್ಸ್ ಕೋಡ್. ಅಲ್ಲಿಂದ ಪ್ರಿಪ್ರೊಸೆಸರ್ ಏನು ಮಾಡುತ್ತೆ, ಪ್ಯೂರ್ ಸಿ ಕೋಡನ್ನು, ದಟ್ ಈಸ್ ಎಕ್ಸ್ಪ್ಯಾಂಡೆಡ್ ಸೋರ್ಸ್ ಕೋಡ್ ಅಂತ ಕರಿತೀವಿ. ಪ್ಯೂರ್ ಸಿ ಕೋಡನ್ನು ಕ್ರಿಯೇಟ್ ಮಾಡುತ್ತೆ. ಫ್ರಮ್ ದೇರ್ ಇಟ್ ಗೋಸ್ ಟು ಕಂಪೈಲರ್. ದೆನ್ ಕಂಪೈಲರ್ accept that and it creates a assembly code. Assembly code will go to the assembler. Then assembler, what does the assembler? Assembler will combine your object code and it is going to be converting the assembler will be converting your assembly code to the object code. Then ಮಾಡುತ್ತೆ assembly code ಲಿಂದ object code ಗೆ convert ಮಾಡುತ್ತೆ. Then from the next we are using linker. What does linker? Linker will combine object code and some of the like library packages. ಈಗ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯೂಸ್ ಮಾಡ್ತಿದ್ದೀರಾ, ಸ್ಟ್ರಿಂಗ್ ಫಂಕ್ಷನ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ, ಸೊ ಆ ಪ್ರೋಗ್ರಾಮಲ್ಲಿ ಏನು ಆಬ್ಜೆಕ್ಟ್ ಕೋಡ್ ಕ್ರಿಯೇಟ್ ಆಗಿರುತ್ತೆ, ಇನ್ ದ್ಯಾಟ್ ಆಬ್ಜೆಕ್ಟ್ ಕೋಡ್ ಇಫ್ ಇಟ್ ಇಸ್ ಡಿಮ್ಯಾಂಡಿಂಗ್ ಫಾರ್ ಎನಿ library functions, that functions will be linked with the help of linker. Then after that you will get a executable file, that is whatever the program you had written, so it was compiled and then converted it to object code and linked with the all library functions, and then it creates a simple .exe table, that is what executable code anta ಹೇಳ್ತೀವಿ ನಾವು. So from the exe code, then loader loads that code into the memory to execute. So then execution starts. Okay, this is the process of compilation and execution anta ಕರಿತೀವಿ.
then this how the C program execution starts. Okay, so once executed, that we are having as an while execution starts, then debugging. Now let us say your testing shows the output is not as expected. Now what? It's time to debug. ಈಗ ನೀವೇನು ಟೆಸ್ಟ್ ಮಾಡ್ತೀರಾ, ನಿಮಗೆ ಅದು ನಿಮ್ಗೆ ಬೇಕಾಗಿರೋ ಥರ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋದಾದರೆ you bug for what? Where the defect is there, where the problem is there in the program, why I am not getting the desired output, ನಮ್ಗೆ ಯಾಕೆ ನಾವು ಅನ್ಕೊಂಡ ಥರ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋದನ್ನು you goes on checking, right? You goes on finding it out where in a ಕೋಡಲ್ಲಿ ನೀವು ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತೀರಾ. ಆ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಫೈಂಡಿಂಗ್ ಸಚ್ ಪ್ರಾಬ್ಲಮ್ಸ್ ಇನ್ ಅ ಪ್ರೋಗ್ರಾಮ್ is called bugging, that is debugging ಅಂತ ಕರಿತೀವಿ. That is, bug a computer program is a defect, something that prevents a program from the executing correctly. And debugging is the process of finding and removing the bugs from the program. Bug ಅನ್ನೋದೇನು, right? So it is a defect where in program ಅಲ್ಲಿರುವಂಥ ಒಂದು some defect. Why we call it as a defect? Because we could not able to generate the desired output. ನಮ್ಗೆ ಏನು ರಿಸಲ್ಟ್ ಬೇಕಾಗಿದೆ, ಯಾವ ಥರ ಔಟ್ಪುಟ್ ಬೇಕಾಗಿದೆ ಅದನ್ನು ನಮಗೆ ಜನರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಡಿಫೆಕ್ಟ್. ಆ ಡಿಫೆಕ್ಟ್ ಎಲ್ಲಿದೆ? ಪ್ರೋಗ್ರಾಮಲ್ಲಿ. ದೆನ್ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಡಿಬಗ್ ಇಟ್. ಡಿಬಗ್ ಮಾಡೋದ್ರಿಂದ ಏನಾಗುತ್ತೆ? ಸೊ ಯು ಆರ್ ಫೈಂಡಿಂಗ್, ಡಿಬಗ್ ಅಂದರೆ ಏನು? ಯು ಆರ್ ಫೈಂಡಿಂಗ್ ದಟ್ ಎರರ್ ಆ್ಯಂಡ್ ಯು ಆರ್ removing. Finding and removing the error is called as a debugging. One approach to debugging is to read through the original code to try to find the bugs. But imagine that your code contains 1000 lines and it could be that 999 of these are actually correct. And finding the bug by manually reading through all the lines is possible but cumbersome. ಓಕೆ, ಈಗ ಏನಾಗುತ್ತೆ, ಈ ಡಿಬಗ್ ಹೆಂಗೆ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಪ್ರೋಗ್ರಾಮ್ ಬರೆದಿದ್ದೀರಾ ಅಂದ್ಕೊಳ್ಳಿ. ಆ ಪ್ರೋಗ್ರಾಮನ್ನು ಯು ಗೋಸ್ ಆನ್ ರೀಡಿಂಗ್ ಲೈನ್ ಬೈ ಲೈನ್ ನೋಡ್ಕೊಂಡು ಹೋದರೆ ಪ್ರೋಗ್ರಾಮ್ ಎಷ್ಟಿದೆ ಅಂದರೆ ಲೈನ್ 1000 ಲೈನ್ಸ್ ಆಫ್ ಕೋಡ್ ಇದ್ರೆ ಆಫ್ಟರ್ 999 ಎಲ್ಲ ಕರೆಕ್ಟ್ ಇದ್ದಾವೆ, ಲಾಸ್ಟ್ ಲೈನಲ್ಲಿದೆ. ಸೊ ದೆನ್ ಯು ಆರ್ ಚೆಕಿಂಗ್ ಆಲ್ 999 ಇನ್ ಅ tedious way, right? So that cannot be. So that debugging will be done with the help of like we are using like a interpreters, right? So that's why we are using. Then documentation. Once the program everything is fine, there is no error, it has been tested with all the cases, it is working properly, then we move to the documentation. Every software has its own documentation. Documentation says that what are the models that particular application or software holds, ಏನೇನು ಮಾಡೆಲ್ಸ್ ಇದೆ ಆ ಸಾಫ್ಟ್ವೇರಲ್ಲಿ, ನೀವು ಯಾವ ಥರ ಯೂಸ್ ಮಾಡಬೇಕು, ಎಲ್ಲಿ ಚೇಂಜಸ್ ಮಾಡ್ಕೋಬೇಕು. ನೀವು ಯಾವುದೇ ಸಾಫ್ಟ್ವೇರ್ ತೊಗೊಂಡಾಗ ಒಂದು ಮ್ಯಾನ್ಯಲ್ ಬರುತ್ತಲ್ಲ, ಸೊ ದಟ್ ಈಸ್ ವಾಟ್ ಡಾಕ್ಯುಮೆಂಟೇಷನ್. ಮ್ಯಾನ್ಯಲ್ ಏನು ಬರುತ್ತೆ, ಮ್ಯಾನ್ಯಲಲ್ಲಿ ಬರೆದಿರ್ತಾರೆ. ನೀವು ಏನೇ ಐಟಮ್ಸ್ ತೊಗೊಂಡ್ರೆ ಅದಕ್ಕೊಂದು ಮ್ಯಾನ್ಯಲ್ ಇರುತ್ತೆ. Manually you are having all the instructions how to use that item. Similarly, the documentation tells that program is purpose of the program. A program ಏನಕ್ಕೋಸ್ಕರ ಅಥವಾ ನೀವು ಆ ಪರ್ಟಿಕ್ಯುಲರ್ ಸಾಫ್ಟ್ವೇರನ್ನು ಏನಕ್ಕೋಸ್ಕರ ಡೆವಲಪ್ ಮಾಡಿದ್ದೀರಾ, ಪರ್ಪಸ್ ಆಫ್ ದ ಸಾಫ್ಟ್ವೇರ್ ಆರ್ ಪರ್ಪಸ್ ಆಫ್ ದ ಪ್ರೋಗ್ರಾಮ್. ದೆನ್ ವಾಟ್ ಟೈಪ್ ಆಫ್ ಇನ್ಪುಟ್ ಇಟ್ ಅಕ್ಸೆಪ್ಟ್ಸ್, ಅದಕ್ಕೆ ಯಾವ ಥರ ಇನ್ಪುಟ್ಸನ್ನು ಅಕ್ಸೆಪ್ಟ್ ಮಾಡಿಕೊಡುತ್ತೆ. ದೆನ್ ವಾಟ್ ಟೈಪ್ ಆಫ್ ಔಟ್ಪುಟ್ ಇಟ್ ಡಿಸ್ಪ್ಲೇಸ್, ಏನು ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ವಾಟ್ ಪ್ರೊಸೆಸ್ ಡಸ್, ಯಾವ್ಯಾವ ಪ್ರೊಸೆಸನ್ನು ಮಾಡುತ್ತೆ ಅನ್ನೋ ಡೀಟೇಲ್ಸ್ ಏನಿರುತ್ತೆ ಡಾಕ್ಯುಮೆಂಟೇಷನಲ್ಲಿ. ದ ಡಾಕ್ಯುಮೆಂಟೇಷನ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಆಸ್ ವೆಲ್ ರಿಟರ್ನ್ ಡಾಕ್ಯುಮೆಂಟ್ ಆ್ಯಕ್ಟ್ಸ್ ಆಸ್ ಅ ಟೂಲ್ or a means of a information repository necessary to know about the software process and function and maintenance. ಯಾವುದೇ ಸಾಫ್ಟ್ವೇರ್ ತಗೊಳ್ಳಿ ಅದರ ಮೇಂಟೆನೆನ್ಸ್ ಬೇಕು ಅನ್ನೋದಾದರೆ ಅಲ್ಲಿ ಡಾಕ್ಯುಮೆಂಟೇಷನ್ ಕಂಪಲ್ಸರಿ ಇರಲೇಬೇಕು, ಯೂಶ್ವಲಿ ಇರುತ್ತೆ, ಇರಲೇಬೇಕು. ಬಿಕಾಸ್ ಹೌ ಡಸ್ ದ ಫುಲ್ ಸಾಫ್ಟ್ವೇರ್, ಯಾಕಂದರೆ ಯಾರೋ ಡೆವಲಪ್ ಮಾಡಿ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಸಿ ಸಾಫ್ಟ್ವೇರ್ ಇದೆ ಅಂದ್ಕೊಡಿ.
ಸಿ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೋ, ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ ನಾನು ಹೋಗಿ ಡೆವಲಪರ್ಸಿಗೆ ಕೇಳೋಕ್ಕಾಗಲ್ಲ ಹಿಂಗೆ ಇದನ್ನು ಯೂಸ್ ಮಾಡೋದು ಅಂತ. ಸೊ ಐ ಶುಡ್ ಗೋ ವಿತ್ ದ ಡಾಕ್ಯುಮೆಂಟೇಷನ್ ನೋಡ್ಕೋಬೇಕು. ಸೊ ಇನ್ ದ್ಯಾಟ್ ದೇ ಹ್ಯಾಡ್ ರಿಟರ್ನ್ ಸೊ ಹೌ ಟು ಯೂಸ್ ಈಚ್ ಮೆನು, ಹೌ ಟು ಕಂಪೈಲ್, where to write a program, how to execute a program, how to display the output, everything has been documented. So that I have to find it the documentation helps to process and maintenance. Documentation also provides the information about how to use a product. ಆ ಪ್ರಾಡಕ್ಟನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ಥರೋಲಿ ರಿಟರ್ನ್ ಡಾಕ್ಯುಮೆಂಟೇಷನ್ ಶುಡ್ ಇನ್ವಾಲ್ವ್ ದ ರಿಕ್ವೈರ್ಡ್ ಡಾಕ್ಯುಮೆಂಟೇಷನ್. ಸೊ ಏನು ಡಾಕ್ಯುಮೆಂಟೇಷನಲ್ಲಿ ಏನಿರಬೇಕು ಅಂದರೆ ರಿಕ್ವೈರ್ಡ್ ಸ್ಟೆಪ್ಸ್ ಏನಿದೆ ಅದು ಇರಬೇಕು. ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಡಾಕ್ಯುಮೆಂಟೇಷನ್, ಟೆಕ್ನಿಕಲ್ ಡಾಕ್ಯುಮೆಂಟೇಷನ್, ಯೂಸರ್ ಡಾಕ್ಯುಮೆಂಟೇಷನ್. ಅಂದರೆ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಏನಿದೆ, ಟೆಕ್ನಿಕಲ್ ಡಾಕ್ಯುಮೆಂಟೇಷನ್ಸ್ ಏನಿರಬೇಕು ಅಂದರೆ ಅದರದ್ದು ಪ್ಲ್ಯಾಟ್ಫಾರ್ಮ್ ಯಾವ್ಯಾವ ಸಾಫ್ಟ್ವೇರ್ ಮೇಲೆ ರನ್ ಆಗುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ ಕಾನ್ಫಿಗರೇಷನ್ ಏನಿರಬೇಕು ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ರನ್ ಮಾಡೋದಾದರೆ ಆ ಥರ ಟೆಕ್ನಿಕಲ್ ಡಾಕ್ಯುಮೆಂಟೇಷನ್. ಆಮೇಲೆ ಯೂಸರ್ ಯಾರು ಯೂಸ್ ಮಾಡಬೇಕು, ಯಾರು ಹೂ ಆಲ್ ಆರ್ ದ ಯೂಸರ್ಸ್ ಆಫ್ ದಿಸ್ particular applications, who can use for what purpose they can use and so that will be documented. And training in the attempt of improving the current or future employee performance by increasing an employee's ability to work through learning usually but changing his attitude and developing his skills and understanding. So ಇದರಲ್ಲಿ ಏನಾಗುತ್ತೆ ಡಾಕ್ಯುಮೆಂಟೇಷನಲ್ಲಿ as well as it considers like a training also. ಸೊ ನಿಮ್ಗೆ ಬೇಕಿದ್ದರೆ ಪರ್ಟಿಕ್ಯುಲರ್ ಲೈಕ್ ಡಾಕ್ಯುಮೆಂಟೇಷನನ್ನು ನೋಡಿಕೊಂಡು ಸೊ ಯು ಕ್ಯಾನ್ ಲರ್ನ್ ಪರ್ಟಿಕ್ಯುಲರ್ ಥಿಂಗ್ಸ್. ಸೊ ಬೈ ದಿಸ್ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒನ್ಸ್ ವಿ ನೋ ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್, ಈಗ ಪ್ರಾಬ್ಲಮ್ ಏನಿದೆ ಅದ್ರದ್ದೇನು ಸೊಲ್ಯೂಷನ್ ಅಂದರೆ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಗೊತ್ತಾದಮೇಲೆ ದೆನ್ ವಾಟ್ ವಿ ಶುಡ್ ಡೂ, ಏನು ಮಾಡಬೇಕು ಅನ್ನೋದು ಅರ್ಥ ಆಯಿತು. ಸೊ ವಿ ಹ್ಯಾವ್ ಟು ಡೂ ಕೋಡಿಂಗ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಟೆಸ್ಟ್ ಆ್ಯಂಡ್ ದೆನ್ debug and documentation. Hope you understood. Thank you so much.